ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾ ಬೇರು ಅಕಾಡೆಮಿ. ಗೈಸ್, ನಾನಿಲ್ಲಿ 10 ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ಎಕ್ಸಾಮ್ದಪ್ಪ ಅಂತಂದರೆ ಬೀಟ್ ಫಾರೆಸ್ಟ್ ಎಕ್ಸಾಮಿನೇಷನ್ದು. ಸೊ ಈಗ ರೀಸೆಂಟಾಗಿ ಎಕ್ಸಾಮ್ ಮುಗಿದಿದೆ ನಿಮಗೆ. ಸೊ ನನಗೆ ಕ್ವಶನ್ ಪೇಪರ್ ಸಿಕ್ಕಿತ್ತು, ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಮೀನ್ಸ್ ಮಿನಿಮಮ್ 10 ಕ್ವಶನ್ಸ್ ಆದರೆ ನಿಮಗೆ ಸಾಲ್ವ್ ಮಾಡೋಣ ಅಂತಿದ್ದೀನಿ. ಸೊ ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ಏನಂತ ಇದೆ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಆ್ಯಂಡ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1, ದೆನ್ ಎಫ್ ಆಫ್ ಜಿ ಆಫ್ 2 ಈಸ್ ಅಂತ ಹೇಳಿದ್ದಾರೆ, ರೈಟ್? ಸೊ ಇದನ್ನು ಹೇಗೆ ಮಾಡಬೇಕು? ಸೊ ಇಲ್ಲಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಹೇಗೆ ಮಾಡಬೇಕಪ್ಪ ಅಂತಂದರೆ, ಫಸ್ಟು ಒಳಗಡೆ ಇರ್ತಕ್ಕಂಥ ಅಂದರೆ ಜಿ ಆಫ್ 2 ಅಂತ ಏನಿದೆಯಲ್ಲ ಅದನ್ನು ಫಸ್ಟು ಬ್ರಾಕೆಟ್ ಓಪನ್ ಮಾಡಬೇಕು. ಅರ್ಥ ಏನು? ಎಕ್ಸ್ ಪ್ಲೇಸಲ್ಲಿ 2 ಹಾಕಿಬಿಟ್ಟು ನೋಡಬೇಕು ಅಂತ. ಇಲ್ಲಿಗೆ 2 ಹಾಕಿದರೆ ಏನಾಗುತ್ತೆ, ಇಲ್ಲಿ ನೋಡಿ, ಜಿ ಆಫ್ 2 ಈಸ್ ಈಕ್ವಲ್ ಟು ಎಕ್ಸ್ ಪ್ಲೇಸಲ್ಲಿ 2 ಹಾಕಿದರೆ 2 + 1 ಈಸ್ ನಥಿಂಗ್ ಬಟ್ ವಾಟ್ 3 ಆಗುತ್ತೆ, ರೈಟ್? ಸೊ ಇವಾಗ ಎಫ್ ಆಫ್ ಎಕ್ಸ್ ಅನ್ನೋದು ಏನಂತ ಇದೆ, ಎಕ್ಸ್ ಸ್ಕ್ವಯರ್ ಅಂತ ಇದೆ. ಮೀನಿಂಗ್ ಏನು, ಈಗ ಎಫ್ ಆಫ್ ಒಳಗಡೆ ಜಿ ಆಫ್ 2 ಅಂತ ಏನಿದೆಯಲ್ಲ, ಜಿ ಆಫ್ 2 ಹಾಕಿದಾಗ 3 ಬಂದಿದೆ. ದಟ್ ಮೀನ್ಸ್ ಇವಾಗ ಎಕ್ಸ್ ವ್ಯಾಲ್ಯೂ ಏನಂತ ಹಾಕಬೇಕು, 3 ಹಾಕಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ಎಫ್ ಆಫ್ 3 ಈಸ್ ಈಕ್ವಲ್ ಟು 3 ಸ್ಕ್ವಯರ್ ಅಂತಂದ್ರೇನು 9 ಆಯಿತು. ಮತ್ತು ಎಗೇನ್ ಈ ಬ್ರಾಕೆಟ್ ಓಪನ್ ಮಾಡಿದ್ರೆ ಎಫ್ ಆಫ್ ಎಗೇನ್ ಏನಾಯಿತು, ಇವಾಗ 9 ಬರ್ತಾ ಇದೆ. ಮೀನ್ಸ್ ಎಕ್ಸ್ ಪ್ಲೇಸಲ್ಲಿ ಏನು ಹಾಕಬೇಕು, 9 ಹಾಕಬೇಕು. ಸೊ ದೇರ್ ಫಾರ್ ಆನ್ಸರ್ ಈಸ್ ವಾಟ್, 9 ಸ್ಕ್ವಯರ್ ನಥಿಂಗ್ ಬಟ್ 81. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್. ಅಂದರೆ ಏನು, ಒಳಗಡೆಯಿಂದ ಒಂದೊಂದು ಬ್ರಾಕೆಟ್ಗಳನ್ನು ಓಪನ್ ಮಾಡ್ಕೊತ ಬರಬೇಕು, ಓಕೆನಾ? ದೆನ್ ಈ ಕ್ವಶನ್ ನೋಡಿ, ಲೆಟ್ ಎ ಈಸ್ ಈಕ್ವಲ್ ಟು 1 3 - 5 2 - 1 5 2 0 1. ಫೈಂಡ್ ದ ಟ್ರೇಸ್ ಆಫ್ ಎ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಟ್ರೇಸ್ ಆಫ್ ಎ ಅದನ್ನು ನೀವು ತಿಳ್ಕೋಬೇಕು. ಸೊ ಮೀನಿಂಗ್ ಆಫ್ ಟ್ರೇಸ್ ಆಫ್ ಎ ಈಸ್ ನಥಿಂಗ್ ಬಟ್ ಸಮ್ ಆಫ್ ದ ಡಯಾಗನಲ್ ಎಲಿಮೆಂಟ್ಸ್. ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಏನಿದೆಯಲ್ವಾ, ಇದರ ಸಮ್ಮೇನೆ ಏನಾಗಿರುತ್ತೆ, ಟ್ರೇಸ್ ಆಫ್ ಎ ಅಂತ ಹೇಳ್ತೀವಿ. ಸೊ ಸಮ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ +1 ಇದೆ, ಇಲ್ಲಿ -1 ಇದೆ. ಸೊ +1 - 1 ಇಲ್ಲಿ ಗೆಟ್ ಕ್ಯಾನ್ಸಲ್, ಮೀನ್ 0 0 + 1 ಈಸ್ ನಥಿಂಗ್ ಬಟ್ ವಾಟ್ 1 ಅಂತ. ಸೊ ಹಾಗಾಗಿ ಆಪ್ಷನ್ ಬಿ 1 ಈಸ್ ರೈಟ್. ಅರ್ಥ ಆಗ್ತಾ ಇದೆ ಅಲ್ವಾ ಎಲ್ಲರಿಗೂ? ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ, 10⁻²n - 1 + 1 ಈಸ್ ಡಿವಿಸಿಬಲ್ ಬೈ ಅಂತ ಕೇಳಿದ್ದಾರೆ. ಸೊ ಎನ್ ಈಸ್ ಎ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಅಂತಂದರೆ ಎಲ್ಲಿಂದ ಯಾವ ನಂಬರಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ 1 ಸ್ಟಾರ್ಟ್ ಆಗುತ್ತೆ. ಹೋಲ್ ನಂಬರ್ ಅಂತ ಕೊಟ್ಟಿದ್ರು ಅಂತಂದರೆ 0 ಸ್ಟಾರ್ಟ್ ಆಗ್ತಾ ಇತ್ತು. ಇಲ್ಲಿ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿರೋದ್ರಿಂದ ಅಂದರೆ ಎನ್ ವ್ಯಾಲ್ಯೂನ ನಾವು 1 2 3 4 ಈ ಥರ ತಗೋತಾ ಹೋಗ್ಬೋದು. ಸೊ ನಾನು ಇಲ್ಲಿ 1 ಹಾಕಿದೆ ಅಂತಂದರೆ ಯಾವ ಪ್ಲೇಸಲ್ಲಿ ನೋಡಿ, ಈ ಪ್ಲೇಸಲ್ಲಿ ಏನಾದರೂ ನಾನು 1 ಹಾಕಿದ್ನಪ್ಪ ಅಂತಂದರೆ ಏನಾಗುತ್ತೆ, 2 × 1 ಈಸ್ ವಾಟ್, 2 × 1 ಈಸ್ 2, 2 ಅಲ್ಲಿ 1 ಹೋದ್ರೇನು 1. ಸೊ 10⁻1 ಈಸ್ ನಥಿಂಗ್ ಬಟ್ ವಾಟ್ 10. ಸೊ 10 + 1 ಏನಾಗ್ಬಿಡ್ತು 11. ಸೊ 11 ಈಸ್ ಡಿವಿಸಿಬಲ್ ಬೈ ವಾಟ್ 11 ಅಲ್ವಾ? ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂತಂದರೆ ಬೇಕಾದರೆ ನೀವು ಎನ್ ಪ್ಲೇಸಲ್ಲಿ 2 ಹಾಕಿ ನೋಡಿ, ಎನ್ ಪ್ಲೇಸಲ್ಲಿ 2 ಹಾಕಿ ನೋಡಿ. ಎನ್ ಪ್ಲಸಲ್ಲಿ 2 ಹಾಕಿ ನೋಡಿದ್ರೆ 2 2 ಏನಾಯಿತು 4 ಆಯಿತು. 4ಅಲ್ಲಿ 1 ಹೋದ್ರೇನು 3, ರೈಟ್? 4ಅಲ್ಲಿ 1 ಹೋದರೆ 3. 10⁻3 ಅಂತಂದ್ರೇನು 1000 ಅಂತ. ಸೊ 1000 + 1 ಅಂತಂದ್ರೇನು 1000 + 1 ಅಂತಂದ್ರೇನು 1001 ಅಂತ. ಸೊ ಇದು ಎಗೇನ್ 11ಇಂದ ಡಿವೈಡ್ ಆಗುತ್ತಾ? ಡೆಫಿನೆಟ್ಲಿ, ಬಿಕಾಸ್ 11 9s 99, 1 ಉಳಿಯುತ್ತೆ, ರೈಟ್? ದೆನ್ ಇಲ್ಲೊಂದು ಉಳಿಯುತ್ತೆ, 11 1s 11, 0 0 ಬಂತು. ಮೀನ್ಸ್ ಈ ಒಂದು ಯಾವ ನಂಬರಿಂದ ಡಿವಿಸಿಬಲ್ ಆಗುತ್ತಪ್ಪ ಅಂತಂದರೆ ಕಂಪ್ಲೀಟಾಗಿ 11ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು, ಓಕೆನಾ? ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ, ದ ಏರಿಯಾ ಅಂಡರ್ ದ ಕರ್ವ್ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಬಿಟ್ವೀನ್ x ಈಸ್ ಈಕ್ವಲ್ ಟು 0 ಆ್ಯಂಡ್ x ಈಸ್ ಈಕ್ವಲ್ ಟು 1 ಈಸ್ ಅಂತಂದ್ಬಿಟ್ಟು ಇದನ್ನೇನು ಮಾಡಬೇಕಪ್ಪ ಅಂತಂದರೆ ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನಲ್ಲಿ ಲೋವರ್ ಲಿಮಿಟ್ ಈಸ್ 0, ಅಪ್ಪರ್ ಲಿಮಿಟ್ ಈಸ್ 1 ಆಗುತ್ತೆ. ಯಾರು ಚಿಕ್ಕದಿರುತ್ತೆ ಅದ್ರ ಲೋವರ್ ಲಿಮಿಟ್ ಅಂತ ತಗೋತೀವಿ, ಅಪ್ಪರ್ ಲಿಮಿಟ್ ಈಸ್ 1 ಆಗುತ್ತೆ. y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಂತ ಕೊಟ್ಟಿದ್ದಾರಲ್ವಾ. ಸೊ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ನ ನಾವು ಎಕ್ಸ್ ಸ್ಕ್ವೇರ್ ಇಂಟು dx ಅಂತ ಬರ್ಕೋಬೇಕು. ಇದನ್ನೇ ನಾವು ಏರಿಯಾ ಅಂತ ಹೇಳ್ತೀವಿ. ಇಂಟಿಗ್ರೇಷನ್ ಮಾಡಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ದು ಇಂಟಿಗ್ರೇಷನ್ ಏನಾಗುತ್ತೆ, x³ / 3 ಆಗುತ್ತೆ, ರೈಟ್? ಇದಕ್ಕೆ ಲಿಮಿಟ್ಸ್ ಏನು 0 to 1. ಸೊ ಫಸ್ಟು ಅಪ್ಪರ್ ಲಿಮಿಟ್ ಹಾಕಬೇಕು. 1 ಹಾಕಿದರೆ 1³ / 3 ನಥಿಂಗ್ ಬಟ್ ಈಸ್ ವಾಟ್ 1/3 ಆಗುತ್ತೆ. ಮೈನಸ್ ಲೋವರ್ ಲಿಮಿಟ್ ಹಾಕಬೇಕು. ಎಕ್ಸ್ ಪ್ಲೇಸಲ್ಲಿ 0 ಹಾಕಿದರೆ 0³ is 0, 0 / ಎನಿಥಿಂಗ್ is 0. ಸೊ 1/3 - 0 ಈಸ್ ನಥಿಂಗ್ ಬಟ್ ವಾಟ್ 1/3. ಸೊ ಹಾಗಾಗಿ ಆಪ್ಷನ್ ಸಿ ಏರಿಯಾ ಅಂತ ಬಂತು ಅಂತಂದರೆ ಅಂಡರ್ ದ ಕರ್ವ್ ಇಂಟಿಗ್ರೇಷನ್ ಮಾಡಬೇಕು. ಇದು ನೆನ್ಪಿಟ್ಕೊಂಡಿರಿ, ಓಕೆ?
ಈ ಕ್ವಶನ್ ನೋಡಿ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಅಂತ ಕೇಳಿದರೆ ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ಈ ಐ ಕೋಎಫಿಷಿಯೆಂಟ್ ಸ್ಕ್ವೇರ್ ಮೀನ್ಸ್ 6 ಸ್ಕ್ವೇರ್ ಏನಾಗುತ್ತೆ 36 ಆಗುತ್ತೆ, ಪ್ಲಸ್ ಜೆ ಕೋಎಫಿಷಿಯೆಂಟ್ ಏನಿದೆ 2 ಇದೆ, 2 ಸ್ಕ್ವೇರ್ ಏನಾಗುತ್ತೆ 4 ಆಗುತ್ತೆ, ಪ್ಲಸ್ ಕೆ ಕೋಎಫಿಷಿಯೆಂಟ್ ಏನಿದೆ 3 ಇದೆ, 3 ಸ್ಕ್ವೇರ್ ಏನಾಗುತ್ತೆ 9 ಆಗುತ್ತೆ. ಇದನ್ನೇ ನಾವು ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ಫೈನಲ್ ಆನ್ಸರ್ ಏನು, 36 + 4 = 40, 40 + 9 = 49. ಸೊ ಸ್ಕ್ವೇರ್ ರೂಟ್ ಆಫ್ 49 ಇಸ್ ನಥಿಂಗ್ ಬಟ್ ವಾಟ್ 7. ಸೊ ಎಲ್ರಿಗೂ ಸ್ಕ್ವೈರಿಂಗ್ ನಂಬರ್ಸು ಸ್ಕ್ವೇರ್ ರೂಟ್ ನಂಬರ್ಸ್ ಇವೆಲ್ಲ ಚೆನ್ನಾಗಿ ಗೊತ್ತಿತ್ತು ಅಂದರೆ ಬೇಗ ನೀವು ಆನ್ಸರ್ ಮಾಡಿಬಿಡ್ಬೋದು. ಓಕೆನಾ. ದ ನೆಕ್ಸ್ಟ್, ದ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಕೊಟ್ಟಿದ್ದಾರೆ. ಗೈಸ್ ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ. ಓಕೆನಾ. ಈಗ ವೈನ ನಾವು ಒನ್ ಟೈಮ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಅದನ್ನು dy/dx ಅಂತ ಕರಿತೀವಿ, ಅದನ್ನು ಫಸ್ಟ್ ಆರ್ಡರ್ ಅಂತ ಕರಿತೀವಿ. ಅದೇ dy/dxನ ಪುನಃ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ d²y/dx² ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲೇನಾಯಿತು, ಆರ್ಡರು ಇದು ಸೆಕೆಂಡ್ ಆರ್ಡರ್. ಇಲ್ಲಿ ನೋಡಿ, ಇಲ್ಲಿ 2 ಅಂತ ಬರ್ತಿದ್ದಾರಲ್ಲ, ಇದನ್ನು ನಾವು ಸೆಕೆಂಡ್ ಆರ್ಡರ್ ಅಂತ ಹೇಳ್ತೀವಿ. ಅದೇನಾದರೂ d³ ಅಂತ ಕೊಟ್ಟಿದ್ರೆ ಅದನ್ನು ಥರ್ಡ್ ಆರ್ಡರ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಆರ್ಡರ್ ಕೇಳಿರೋದ್ರಿಂದ ಆಪ್ಷನ್ ಬಿ ಈಸ್ ರೈಟ್. ಓಕೆ. ದ ನೆಕ್ಸ್ಟ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ, ಇದು ಡಿಟರ್ಮಿನೆಂಟ್ ಚಾಪ್ಟರ್ದು. ಸೊ ಡಿಟರ್ಮಿನೆಂಟ್ ಹೆಂಗೆ ಮಾಡೋದು ನೋಡ್ಕೊಳ್ಳಿ. 2 × 1 ಈಸ್ ವಾಟ್ 2 ಮೈನಸ್ 4 5 ಏನು 20 ಈಸ್ ಈಕ್ವಲ್ ಟು 2x × x ಈಸ್ ವಾಟ್ 2x² ಮೈನಸ್ 6 4 ಏನು 24. ಒಟ್ಟಿನಲ್ಲೇನು ಈ ಎರಡು ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿದಾದಮೇಲೆ ಮೈನಸ್ ಬರೋದು ಈ ಎರಡು ಎಲಿಮೆಂಟು. ಅದೇ ಥರ ಈ ಎರಡು ಎಲಿಮೆಂಟ್ನ ಮಲ್ಟಿಪ್ಲಿಕೇಶನ್ ಮಾಡಿ ಮೈನಸ್ ಬರೋದು ಈ ಎರಡು ಎಲಿಮೆಂಟ್ ಬರೀಲೇಬೇಕು. 20 - 28 ಅಂತಂದರೆ ಏನು -18 ಈಸ್ ಈಕ್ವಲ್ ಟು 2x² ಮೈನಸ್ 24. ಇದು ಈ ಕಡೆ ಬಂತಂದರೆ ಏನಾಗುತ್ತೆ +24 ಆಗುತ್ತೆ. ಸೊ -18 + 24 ಅಂತಂದ್ರೆ ಏನು 6 ಈಸ್ ಈಕ್ವಲ್ ಟು 2x². 2 1s 2 3s. ಇದರಲ್ಲಿ ಸ್ಕ್ವೇರ್ ತೆಗಿಬೇಕಪ್ಪ ಅಂತಂದರೆ ಇದೇನಾಗುತ್ತೆ ±√3 ಈಸ್ ಈಕ್ವಲ್ ಟು x. ಸೊ ಹಾಗಾಗಿ ಎಕ್ಸ್ ವ್ಯಾಲ್ಯೂ ಏನಾಯಿತು ±√3 ಆಯಿತು. ಇದು ಡಿಟರ್ಮಿನೆಂಟ್ ಚಾಪ್ಟರ್ದು. ಓಕೆ. ನೆಕ್ಸ್ಟ್ ಈ ಕ್ವೆಶನ್ ನೋಡಿ, ಇಫ್ ಎ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ a² ಈಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ ಕಂಡೀಷನ್ನು, ದೆನ್ I + a ಹೋಲ್ ಕ್ಯೂಬ್ -7a ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಫಸ್ಟ್ ಆಫ್ ಆಲ್ a + b ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕು. a + b ಹೋಲ್ ಕ್ಯೂಬ್ ಫಾರ್ಮುಲಾ ಏನು, ಅದನ್ನು ಒಂದು ಕಡೆ ಬರ್ಕೊಂಡ್ಬಿಡೋಣ. ಓಕೆ. a + b ಹೋಲ್ ಕ್ಯೂಬ್ ಈಸ್ ನಥಿಂಗ್ ಬಟ್ ವಾಟ್ a³ + b³ + 3a² b + 3ab² ಅಂತ ಅಂದ್ಬಿಟ್ಟು, ಈಗ ನಾನು a ಪ್ಲಸ್ಸಲ್ಲಿ i ಇದೆ ಅನ್ಕೋತೀನಿ, b ಪ್ಲಸ್ಸಲ್ಲಿ a ಇದೆ ಅನ್ಕೋತೀನಿ. ಓಕೆನಾ. ಸೊ ಅದರ ಪ್ರಕಾರನೇ ಇಲ್ಲಿ ಇದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, a³ ಇಸ್ ನಥಿಂಗ್ ಬಟ್ i³ + b³ ಇಸ್ ನಥಿಂಗ್ ಬಟ್ a³ + 3 × i² a + 3i × a² ಅಂತ ಅಂದ್ಬಿಟ್ಟು. ಓಕೆನಾ. ಸೊ ಈಗ i³ ಇಸ್ ನಥಿಂಗ್ ಬಟ್ ವಾಟ್ i, ನಿಮಗೆಲ್ಲರಿಗೂ ಗೊತ್ತಾಯಿದೆ, ಪ್ಲಸ್ ದಿಸ್ a³ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಇಲ್ಲಿ ತೋರಿಸ್ತೀನಿ ನೋಡಿ, a² × a ಅಂತ ಬರೀಬೋದಾ a³ನ. ದೆನ್ a² ಅವರೇ ಕಂಡೀಷನ್ ಕೊಟ್ಟಿದ್ದಾರೆ, a ಅಂತ ಕೊಟ್ಟಿದ್ದಾರೆ. ಎಗೇನ್ a × a ನಥಿಂಗ್ ಬಟ್ ವಾಟ್ a², ಎಗೇನ್ a² ಈಸ್ ನಥಿಂಗ್ ಬಟ್ ವಾಟ್ a ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ a³ ನಾನು a ಅಂತ ಬರಿತಾ ಇದ್ದೀನಿ, ಪ್ಲಸ್ i² ಈಸ್ ನಥಿಂಗ್ ಬಟ್ i. ಓಕೆ. i × a ಈಸ್ ನಥಿಂಗ್ ಬಟ್ ವಾಟ್ ಎಗೇನ್ ಎನೇ ಬರುತ್ತೆ. ಸೊ ಹಾಗಾಗಿ 3a. ದೆನ್ ನೆಕ್ಸ್ಟ್ ಏನು, ಇಲ್ಲಿ ಪ್ಲಸ್ 3ia² ಅಂತ ಇದೆ. ಅಗೇನ್ a² ಈಸ್ ನಥಿಂಗ್ ಬಟ್ a ಅಂತ ಕಂಡೀಷನ್ ಕೊಟ್ಟಿದ್ದಾರೆ. ಸೊ a × i ಈಸ್ ಎಗೇನ್ a. ಸೊ ದಿಸ್ ಈಸ್ 3a ಆಗುತ್ತೆ. ಅರ್ಥ ಆಯಿತಾ. ಸೊ ಈಗ ಇದನ್ನಿಷ್ಟನ್ನು ಆ್ಯಡ್ ಮಾಡಿ a + 3a ಈಸ್ 4a, 4a + 3a 7a, i + 7a ಬಂತು ನಮಗೆ. ಓಕೆನಾ. ಇದು ಯಾವಾಗ ಈ i + a ಹೋಲ್ ಕ್ಯೂಬ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ. ಹಾಗೆ ಇಲ್ಲಿ ನೋಡಿ -7a ಅಂತ ಇದೆ. ಈಗ ಒಂದು ಅಬ್ಸರ್ವ್ ಮಾಡಿ, ಇದಿಷ್ಟು ಬಂದಿದೆ i + 7a -7a ಅಂತ ಇದೆ. ಸೊ +7a -7a ಗೆಟ್ ಕ್ಯಾನ್ಸಲ್ಲ. ಸೊ ಹಾಗಾಗಿ ಆನ್ಸರ್ ಏನಾಯಿತು ನಮಗೆ ಆಪ್ಷನ್ ಡಿ i ಆಯಿತು. ಓಕೆ. ಅರ್ಥ ಆಗ್ತಾ ಇದೆಯಲ್ವ ಎಲ್ಲರಿಗೂ. ಸೊ ಪ್ಲೀಸ್ ಗೈಸ್, ನಮ್ಮ ವಿದ್ಯಾಭೈರವ ಅಕಾಡೆಮಿಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ನಿಮಗೆ ಹೆಲ್ಪ್ಫುಲ್ಲಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನೆಲ್ಲ ನನ್ನ ಹತ್ರ ಶಾರ್ಟ್ಕಟ್ಸ್ ಇದಾವೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ. ಕೊಡ್ತೀನಿ ನಿಮಗೆ ನಾನು ಶಾರ್ಟ್ಕಟ್ಸ್ಗಳನ್ನು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ 2 more ಕ್ವಶನ್ಸ್ನ ಸಾಲ್ವ್ ಮಾಡಿಕೊಟ್ಬಿಡ್ತೀನಿ. ದ ನಂಬರ್ ಆಫ್ ವೇಸ್ ಇನ್ ವಿಚ್ ದ ಲೆಟರ್ಸ್ ಆಫ್ ದ ವರ್ಡ್ ಮ್ಯಾಥ್ ಕ್ಯಾನ್ ಬಿ ಅರೇಂಜ್ಡ್ ಅಂತ ಬಂದಿದೆ. ಓಕೆ. ಅರೇಂಜ್ಡ್ ಅಂತಂದರೆ ಇದೇನೇನು ಮಾಡಬೇಕು, 1 2 3 4 ಅಂದರೆ ಎಷ್ಟಿದೆ 4 ಫ್ಯಾಕ್ಟೋರಿಯಲ್ ಆಗಿ ನಾವು ಅರೇಂಜ್ ಮಾಡ್ಬೋದು ಅಂತಂದ್ಬಿಟ್ಟು, ನಥಿಂಗ್ ಬಟ್ 4 3 2 × 1 ಅಂತ.
4 3s are 12, 12 2s are 24, 24 into 1 is what 24. ಸೊ ಹಾಗಾಗಿ 24 ವೇಸ್ ಆಗಿ ನಾವು ಅರೇಂಜ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ದ ನೆಕ್ಸ್ಟ್, ಇಫ್ ಎ ಕಾಯಿನ್ ಈಸ್ ಟಾಸ್ಡ್ 3 times ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅಟ್ಲೀಸ್ಟ್ 1 ಹೆಡ್ ಅಂತ ಹೇಳಿದ್ದಾರೆ. ಸೊ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ ಅಟ್ಲೀಸ್ಟ್ಗೂ ಅಟ್ಮೋಸ್ಟ್ಗೂ ಅಂತಂದ್ಬಿಟ್ಟು. ಸಿ ಗೈಸ್, ಅಟ್ಲೀಸ್ಟ್ ಅಂತ ಬಂತು ಅಂತಂದರೆ 1 ಹೆಡ್ ಅಂತೂ ಇರಲೇಬೇಕು, 1ಗಿಂತ ಜಾಸ್ತಿ ಎಷ್ಟಾದರೂ ಇರ್ಬೋದು ಅಂತಂದ್ಬಿಟ್ಟು ಅಟ್ಲೀಸ್ಟ್. ಅಟ್ಮೋಸ್ಟ್ ಅಂತ ಬಂತಂದರೆ ಎಕ್ಸಾಕ್ಟ್ಲಿ ಒಂದೇ ಇರಬೇಕು, ಅದಕ್ಕಿಂತ ಕಡಿಮೆ ಇದ್ರೂ ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ ಮಾತ್ರ ಇರಲೇಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಅಟ್ಲೀಸ್ಟ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಫಸ್ಟು ಔಟ್ಕಮ್ಸ್ಗಳನ್ನು ಬರ್ಕೋತೀನಿ, ನಿಮಗೊಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ. ಕಾಯಿನ್ ಅಂತ ಬಂತು ಅಂತಂದರೆ ಎಷ್ಟು ಫೇಸಸ್ ಇರುತ್ತೆ? 2 ಫೇಸಸ್ ಇರುತ್ತೆ. ಓಕೆನಾ. ಎಷ್ಟು ಟೈಮ್ ಟಾಸ್ ಮಾಡ್ತಾ ಇದ್ದಾರೆ? 3 times ಟಾಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅರ್ಥ ಏನು? 2 cube is nothing but 8 ಔಟ್ಕಮ್ಸ್ ಇರಬೇಕು ಅಂತ ಇಲ್ಲಿ ಬರೆಯೋಣ. ಫಸ್ಟು H 3 ಹೆಡ್ ಇದ್ದಾವೆ ಅಂತಂದ್ಬಿಟ್ಟು, ಸೆಕೆಂಡು HHT HTH THH, ದೆನ್ ಅದೇ ಥರ TTT ಅಂತ ಬರೀತೀನಿ, ದೆನ್ TTH THT, ದೆನ್ HTT. ಓಕೆನಾ. ಟೋಟಲ್ ಔಟ್ಕಮ್ಸ್ 8 ಇರೋದ್ರಿಂದ ನಾನು ಕರೆಕ್ಟಾಗಿ ಬರೆದಿದ್ದೀನಿ. ಇಲ್ಲಿ ಅವ್ರು ಏನು ಕೇಳಿದರೆ ಅಟ್ಲೀಸ್ಟ್ 1 ಹೆಡ್ ಅಂತ ಹೇಳಿದ್ದಾರೆ. 1 ಹೆಡ್ ಅಂತಂದರೆ ಏನು? ಇಲ್ಲಿದೆ, 1ಗಿಂತ ಜಾಸ್ತಿನೇ ಇದೆ, ಇಲ್ಲೂ ಇದೆ, 1ಗಿಂತ ಜಾಸ್ತಿನೂ ಇದೆ, ಇಲ್ಲಿದೆ, 1ಗಿಂತ ಜಾಸ್ತಿ ಇದೆ, ಇಲ್ಲಿನೂ ಇದೆ, 1ಗಿಂತ ಜಾಸ್ತಿ ಇದೆ, ದೆನ್ ಮತ್ತಿನ್ನೆಲ್ಲಿ ಇಲ್ಲಿ 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 ಅಟ್ಲೀಸ್ಟ್ 1 ಅಂತ ಇರಲೇಬೇಕು, 1ಗಿಂತ ಜಾಸ್ತಿ ಎಷ್ಟಾದರೂ ಇರ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 3 TTT ಬಿಟ್ಟರೆ ಬೇರೆ ಎಲ್ಲ ಕಡೆಯೂ ನಮಗೆ 1 ಹೆಡ್ ಅಂತೂ ಬಂದಿದೆ. ಸೊ ಹಾಗಾಗಿ ನಾವೇನಂತ ಬರೀಬೋದು? ಟೋಟಲಿ 1 2 3 4 5 6 7. ಸೊ 7 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ ಎಷ್ಟು? 8. ಸೊ 7/8 ಇಸ್ ದ ಆನ್ಸರ್. ಓಕೆ. ಇನ್ನು ಕೆಲವೊಬ್ಬರಿಗೆ ಶಾರ್ಟ್ಕಟ್ಟಪ್ಪ ಇದರಲ್ಲೂ ಅಂತಂದರೆ, ಹೆಂಗಿದ್ರೆ ನಮಗೆ ಗೊತ್ತು TTT ಅಂದರೆ ಎಲ್ಲ 3 ಕೂಡ ಟೇಲ್ ಬರೋದು ಒಂದೇ ಸಲ. ಓಕೆ, ಅದು ಬಿಟ್ಟರೆ ಬೇರೆ ಎಲ್ಲ ಕಡೆಯೂ ಒಂದಂತೂ ಹೆಡ್ ಇದ್ದೇ ಇರುತ್ತೆ, ಅಟ್ಲೀಸ್ಟ್ 1 ಹೆಡ್ ಇದ್ದೇ ಇರುತ್ತೆ. ಸೊ ಡೈರೆಕ್ಟಾಗಿ ನೀವು ಟೋಟಲ್ ಔಟ್ಕಮ್ 8 ಆದರೆ 8ಅಲ್ಲಿ 1 ಹೋದರೆ ಏನು? 7. ಸೊ 7/8 ಅಂತಲೂ ಕೂಡ ಡೈರೆಕ್ಟಾಗಿ ಬರೀಬೋದು. ಅರ್ಥ ಆಯ್ತಲ್ವಾ? ಈ 10 ಕ್ವಶನ್ಸ್ಗಳನ್ನು ಆದಷ್ಟು ನಿಮಗೆ ಸಿಂಪ್ಲಿಫೈಡ್ ಆಗಿ ಮಾಡಿದ್ದೀನಿ ಅನ್ಕೋತೀನಿ. ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೀಪ್ ಸಪೋರ್ಟಿಂಗ್. ನಾನು ಇನ್ನೂ ಮೀನ್ಸ್ ಬೇರೆ ಬೇರೆ ಕ್ವಶನ್ ಪೇಪರ್ಗಳಿಂದ ಕೂಡ ಸಾಲ್ವ್ ಮಾಡಿಸ್ತಾ ಇರ್ತೀನಿ. ಸೊ ಆದಷ್ಟು ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಕೇಳ್ತಾ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್. ಥ್ಯಾಂಕ್ ಯು ಸೋ ಮಚ್.